ಏನಾದ್ರೂ ಏರ್ಪೇರ್ ಆಗ್ಬೋದಾ ಸರ್? ಏರ್ಪೇರ್ ಇವಾಗ ಆತ ಸರ್, ಇನ್ನು ಈ ವಾರ ಹೋದ್ರೆ ಸ್ವಲ್ಪ ಜಂಪ್ ಆತ ಸರ್. ನೀವು ದಿನ ಎಷ್ಟು ಬಾಕ್ಸ್ ಅಂತ ತಗೋತೀರಾ ಕೋಲಾರದಲ್ಲಿ? ನಾನು ದಿನ ಒಂದು 7,000 ಇಂದ 8,000 ಬಾಕ್ಸ್ ತಗೊಂತೀನಿ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಐಡಿಯಾ ಮಂಚು. ವೀಕ್ಷಕರೇ, ಇವತ್ತು ನಾವು ಕೋಲಾರದ ಹೆಸರಾದಂಥ ಸಿಎಂನ ಟಮಾಟ ಮಂಡಿಯಲ್ಲಿದ್ದೀವಿ. ಪ್ರತಿ ತಿಂಗಳು ಕೂಡ ಟೊಮಾಟೋದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೂಡ ಹಾಕ್ತಾ ಇದ್ವಿ. ಪ್ರತಿ ತಿಂಗಳು ದಲ್ಲಾಳಿಗಳಿಂದ ಒಂದಷ್ಟು ಮಾಹಿತಿ ತಗೊಂಡು, ಕಳೆದ ತಿಂಗಳಲ್ಲಿ ಕೂಡ ನಾವು ಒಂದಷ್ಟು ಹಾಕಿದ್ವಿ. ಮುಂದೆ ಏನಾಗ್ಬೋದು, ಅಥವಾ ಏರುಪೇರು ಏನಾದ್ರೂ ಆಗ್ಬೋದಾ, ಅಥವಾ ಯಾವ ರೀತಿ ಟೊಮಾಟೊ ಬೆಲೆ ಏರಿಕೆ ಆಗ್ಬೋದಾ ಅಥವಾ ಕಡಿಮೆ ಆಗ್ಬೋದಾ ಅನ್ನೋದು ಒಂದಷ್ಟು ಮಾಹಿತಿಯನ್ನ ನಾವು ದಲ್ಲಾಳಿಗಳಿಂದ ಒಂದಷ್ಟು ಮಾಹಿತಿ ಪ್ರತಿ ತಿಂಗಳು ಕೂಡ ಹಾಕ್ತಾ ಇದ್ವಿ. ಅದೇ ರೀತಿ ಕೂಡ ಇವತ್ತು ನಾವು ದಲ್ಲಾಳಿಗಳ ಜೊತೆ ಇದ್ದೀವಿ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ನನ್ನ ಹೆಸರು UTC ಸಲೀಂ ಅಂತ. ಸರ್, ನೀವು ದಿನ ಎಷ್ಟು ಬಾಕ್ಸ್ ಅಂತ ತಗೋತೀರಾ ಕೋಲಾರದಲ್ಲಿ? ನಾನು ದಿನ ಒಂದು 7,000 ಇಂದ 8,000 ಬಾಕ್ಸ್ ತಗೊಂತೀನಿ. ಕಳೆದ ತಿಂಗಳು ಒಂದಷ್ಟು ರೇಟ್ ಇತ್ತು. ನಾಟಿ ಟೊಮಾಟೊ ಆಗಿರ್ಬೋದು, ಸೀಡ್ಸ್ ಆಗಿರ್ಬೋದು, ಒಂದಷ್ಟು ರೇಟ್ ಇತ್ತು. ಸುಮಾರು ದಿನಗಳಿಂದ ಕೂಡ, ಸುಮಾರು ಕಳೆದ 2 ತಿಂಗಳಿಂದ ಒಂದಷ್ಟು ರೇಟ್ ಇತ್ತು. 100 ರೂಪಾಯಿಂದ 450, 500 ರೂಪಾಯಿವರೆಗೂ ಕೂಡ ಇತ್ತು. ಆದರೆ ಒಂದು 15 ದಿನಗಳಿಂದ ಟೊಮಾಟೊ ಕಡಿಮೆ ಆಗಿದೆ. ಏನು ಕಡಿಮೆ ಆಗಿದೆ? ಸರ್ವೇ ಸಾಮಾನ್ಯವಾಗಿ ನಮ್ಗೆ ಎಲ್ರಿಗೂ ಗೊತ್ತು. ಇಡೀ ದೇಶದ ರೈತರಿಗೆ ಇವತ್ತು ಸ್ವಲ್ಪ ಎಲ್ಲೋ ಒಂದು ಕಡೆ ನೋವಾಗಿದೆ. ಏನಪ್ಪಾ ಅಂದ್ರೆ, ಒಂದು 50ರಿಂದ 100, 150, 200, 250, 300, 350ವರೆಗೂ ಟೊಮಾಟೊ ಇದೆ. ಇದೇ ಬೆಲೆ ಇದ್ರೆ ನಮ್ಮ ಪರಿಸ್ಥಿತಿ ಏನಾಗ್ಬೋದು? 300, 350 ಕೂಡ ಇರುತ್ತಾ, ಅಥವಾ ಏನಾದ್ರೂ ಇನ್ನೂ ಕಡಿಮೆ ಆಗ್ಬೋದಾ? ಏನಾಗುತ್ತೆ ಅನ್ನೋದು ಇವತ್ತು ಇಡೀ ದೇಶದ ರೈತರ ಪ್ರಶ್ನೆ ಆಗಿದೆ. ನಮ್ಮ ಚಾನೆಲ್ ಅಲ್ಲಿ ನೋಡ್ತಾ ಸುಮಾರು ಜನರು ಕಾಮೆಂಟ್ ಮಾಡಿ ಕರೆ ಮಾಡಿದ್ದಾರೆ. ಸರ್, ಈ ತಿಂಗಳಲ್ಲಿ ಏನಾಗ್ಬೋದು? ಜೂನ್ ಅಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಇತ್ತು, ಆದ್ರೆ ಜುಲೈಯಲ್ಲಿ ಈ ರೀತಿ ಕಡಿಮೆ ಆಗಿದೆಯಲ್ಲ, ಕಾರಣ ಏನು? ಅಥವಾ ಇನ್ನೂ ಏನಾದ್ರು ಕಡಿಮೆ ಆಗ್ಬೋದಾ, ಅಥವಾ ಇನ್ನೂ ಜಾಸ್ತಿ ಆಗ್ಬೋದಾ, ಅಥವಾ ಏನ್ ಕಾರಣ? ಮಳೆಯಿಂದ ಮಳೆ ಇಲ್ಲ, ಅದಕ್ಕೇನಾದ್ರೂ ಟೊಮಾಟೊ ಇಳುವರಿ ಜಾಸ್ತಿ ಆಗ್ತಾ ಇದೆಯಾ, ಅಥವಾ ಕರ್ನಾಟಕದಲ್ಲಿ ಟೊಮಾಟೊ ಇದೆಯಾ, ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ಟೊಮಾಟೊ ಇದೆಯಾ, ಅಥವಾ ಏನ್ ಆಗ್ಬೋದು ಅನ್ನೋದನ್ನ ಸುಮಾರು ಜನರು ರೈತರು ನಮ್ಗೆಲ್ಲ ಕರೆ ಮಾಡಿ ಒಂದಷ್ಟು ಮಾಹಿತಿ ಕೊಡಿ ಸರ್ ಅಂತ ಹೇಳಿದ್ರು. ಆದ್ರೆ ಇವತ್ತು ನಾವು ರೈತರಿಗಾಗಿ ಒಂದಷ್ಟು ಮಾಹಿತಿ ಕೊಡೋದಕ್ಕೆ ದಲ್ಲಾಳಿಗಳಲ್ಲಿ ಹೆಸರಾದಂತ ದಲ್ಲಾಳಿ, ಇವತ್ತು ನಾವು ಸುಮಾರು ನೀವು ನೋಡಿರ್ಬೋದು, ನಾವು ಇದಕ್ಕೆ ಮೊದಲೆಲ್ಲ 4-5 ದಲ್ಲಾಳಿಗಳ ಹತ್ರ ಒಂದಷ್ಟು ಮಾಹಿತಿ ತಗೊಂತಾ ಇದ್ವಿ. ಆದ್ರೆ ಇವತ್ತು ನಮ್ಮ ಜೊತೆ ಇರತಕ್ಕಂಥ ದಲ್ಲಾಳಿ ಸಿಎಂನ ಟೊಮಾಟೊ ಮಂಡಿಗೆ ದೊಡ್ಡ ದಲ್ಲಾಳಿ ಅಂತ ಹೇಳ್ಬೋದು. ಇಡೀ ರಾಜ್ಯದ, ನಮ್ಮ ಕರ್ನಾಟಕದಿಂದ, ನಮ್ಮ ಕೋಲಾರದ ಸಿಎಂನ ಟೊಮಾಟೊ ಮಂಡಿಯಿಂದ ಸುಮಾರು 9 ರಾಜ್ಯಗಳಿಗೆ ಟೊಮಾಟೊವನ್ನ ಸರಬರಾಜು ಮಾಡ್ತಿರುವ ಒಬ್ಬ ದಲ್ಲಾಳಿ ನಮ್ಮ ಜೊತೆ ಇದ್ದಾರೆ. ಇವತ್ತು ಕೋಲಾರದಲ್ಲಿ ದೊಡ್ಡ ದಲ್ಲಾಳಿ ಅಂದ್ರೆ ಇವರು. ಇವರು ನಮ್ಮ ಜೊತೆ ಇದ್ದಾರೆ. ಅವ್ರು ಏನ್ ಮಾಹಿತಿ ಹೇಳಿದ್ದಾರೆ, ನಮ್ಮ ಜೊತೆ ಇರ್ತಕ್ಕಂಥ ದಲ್ಲಾಳಿ ಹೇಳಿರ್ತಕ್ಕಂಥದ್ದು ನೀವೆಲ್ಲ ಕೂಡ ಕೇಳ್ಬೋದು. ಕೋಲಾರದ ಹೆಸರಾದಂಥ ಸಿಎಂನ ಟೊಮಾಟೊ ಮಂಡಿಯಲ್ಲಿ ದೊಡ್ಡ ದಲ್ಲಾಳಿ ಅಂದ್ರೆ ಇವರೇ. ಅವ್ರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವರು ಟೊಮಾಟೋದ ಬಗ್ಗೆ ಏನ್ ಹೇಳ್ತಾರೆ, ಟೊಮಾಟೊ ಯಾಕೆ ಕಡಿಮೆ ಆಗ್ತಾ ಇದೆ, ಇದೇ ತಿಂಗಳು, ಈ ತಿಂಗಳೆಲ್ಲ ಪೂರ್ತಿ ಕಡಿಮೆ ಏನಾದ್ರೂ ಆಗ್ಬೋದಾ, ಮುಂದೆ ಏನಾದ್ರೂ ಆಗಸ್ಟ್ ಅಲ್ಲಿ ಏರುಪೇರು ಆಗ್ಬೋದಾ, ಅಥವಾ ಇದೇ ತಿಂಗಳಲ್ಲಿ ಏನಾದ್ರೂ ಏರುಪೇರು ಆಗ್ಬೋದಾ, ಇಷ್ಟಕ್ಕೂ ಟೊಮಾಟೊ ಇಳುವರಿ ಜಾಸ್ತಿ ಬರ್ತಾ ಇದೆಯಾ? ಹಲವಾರು ಪ್ರಶ್ನೆಗಳಿಗೆ ಇವತ್ತು ನಾವು ದಲ್ಲಾಳಿ ನಮ್ಮ ಜೊತೆ ಒಂದಷ್ಟು ಉತ್ತರವನ್ನ ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ. ಏನೇ ಇರಲಿ, ನಾನು ಹೇಳೋದಿಷ್ಟೇ, ಇವತ್ತು ರೈತರು ಗಾಬರಿ ಪಡುವಂತ ಪರಿಸ್ಥಿತಿ ಏನು ಬೇಕಾಗಿಲ್ಲ. ಕಾರಣ ಏನಪ್ಪಾ ಅಂದ್ರೆ, ಇದು ಟೊಮಾಟೊ ಯಾವ ಟೈಮ್ಗೆ ಏನಾಗ್ಬೋದೋ ಗೊತ್ತಾಗಲ್ಲ. ಯಾವ್ಯಾವ ರಾಜ್ಯದಲ್ಲಿ ಹೊಸ ಕಾಯಿ ಬರುತ್ತೋ, ಯಾವ್ಯಾವ ರಾಜ್ಯದಲ್ಲಿ ಹೊಸ ಹೊಸ ತಳಿ ಬರುತ್ತೋ ಗೊತ್ತಾಗಲ್ಲ. ಆದ್ರೆ ಇಷ್ಟಕ್ಕೂ ಕಡಿಮೆ ಆಗಿರೋದು ಏನು ಅನ್ನೋದು ಸುಮಾರು ಜನರಿಗೆ ಕೂಡ ಗೊತ್ತು. ರಾಜ್ಯದಲ್ಲೇ ಅಲ್ಲ, ಇಡೀ ದೇಶದಲ್ಲಿ ಮಳೆ ಕೊರತೆ ಇದೆ. ಇವತ್ತು ನಮ್ಮ ರಾಜ್ಯದಲ್ಲಿ ಬರಗಾಲ ಶುರುವಾಗಿದೆ. ಸುಮಾರು ವರ್ಷಗಳಿಂದ ಒಂದಷ್ಟು ಮಳೆ ಬೀಳ್ತಾ ಇತ್ತು, ಆದ್ರೆ ಇಂಥ ಬರಗಾಲ ಯಾವತ್ತೂ ಕೂಡ ನಾವು ನೋಡಿಲ್ಲ. ಸುಮಾರು 1.5 ತಿಂಗಳು, 2 ತಿಂಗಳಿಂದ ಮಳೆನೇ ಇಲ್ಲ. ಮಳೆ ಇಲ್ಲ ಅಂದ್ರೆ ಇಳುವರಿ ಜಾಸ್ತಿ ಆಗುತ್ತೆ. ದಲ್ಲಾಳಿಗಳು ಕೂಡ ಈ ಕಡೆ ಬರೋದಿಲ್ಲ. ಯಾಕಪ್ಪ ಅಂದ್ರೆ ಅವರವರ ರಾಜ್ಯಗಳಲ್ಲಿ ಟೊಮಾಟೊ ಕೂಡ ಯಥೇಚ್ಛವಾಗಿ ಬೆಳೀತಾ ಇದ್ದಾರೆ. ಅದಕ್ಕೇನಾದ್ರೂ ಬರ್ಲಿಲ್ವಾ, ಬೇರೆ ರಾಜ್ಯಗಳಲ್ಲಿ ಏನಾದ್ರೂ ಟೊಮಾಟೊ ಜಾಸ್ತಿ ಇದೆಯಾ, ಸಂಪೂರ್ಣವಾಗಿ ಇವತ್ತು ಮಾಹಿತಿ ತಗೊಳ್ಳೋದಕ್ಕೆ ನಮ್ಮ ಜೊತೆ ದಲ್ಲಾಳಿ ಇದ್ದಾರೆ. ಅವ್ರು ಏನ್ ಹೇಳ್ತಾರೆ ಬನ್ನಿ ನೋಡೋಣ. ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡಾಭಿಮಾನಿಗಳಿಗೆ, ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿಯ ಶಿವಾರ ಉಮೇಶ್ ಮಾಡೋ ನಮಸ್ಕಾರಗಳು. ಕೋಲಾರದ ಸಮಸ್ತ ಬಂಧುಗಳು, ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು, ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಂಬಲಿಸಿ, ಆಶೀರ್ವದಿಸಿ, ಆನಂದಿಸಿ, ವಿವೇಚಿಸಿ, ವಿಚಾರಿಸಿ ಐಡಿಯಾ ನ್ಯೂಸ್ ಚಾನೆಲ್ಗೆ ತಾವೆಲ್ಲರೂ ಕೂಡ ಚಂದರ್ರಾಜ್.
ಸರ್ ನಮಸ್ತೆ. ನಮಸ್ತೆ. ಸರ್ ನಿಮ್ಮ ಹೆಸರು? ನನ್ನ ಹೆಸರು UTC ಸಲೀಂ ಅಂತ. ಸರ್ ನೀವು ದಿನ ಎಷ್ಟು ಬಾಕ್ಸ್ ಅಂತ ತಗೋತೀರಾ ಕೋಲಾರದಲ್ಲಿ? ನಾನು ದಿನ ಒಂದು 7,000 8 ಸಾವಿರ ಬಾಕ್ಸ್ ತೊಗೊತೀನಿ. ಸರ್ ಈಗ ಸುಮಾರು 1.5-2 ತಿಂಗಳಿಂದ ಒಂದು ರೇಟ್ ಇತ್ತು. ಸೊ 15 ದಿನಗಳಿಂದ ಎಲ್ಲೋ ಒಂದು ಕಡೆ ರೇಟ್ ಕಡಿಮೆ ಆಗಿ ಏನು ಕಾರಣ? ಕಾರಣ ಏನಂದ್ರೆ ಮಳೆ ಇಲ್ಲ. ಆಂಧ್ರ, ನಮ್ಮ ಕಡೆ ಮಹಾರಾಷ್ಟ್ರ ಎಲ್ಲ ಕಡೆ ಸರ್ಕಿದೆ. ಸರ್ ಈಗ ನೀವು ಕೋಲಾರದಿಂದ ಟೊಮೊಟೊ ಯಾವ್ಯಾವ ಕಡೆ ಹಾಕ್ತೀರಾ? ನಾನು ಆಲ್ ಓವರ್ ಇಂಡಿಯಾ ಹಾಕ್ತೀನಿ. ಸೊ ನಿಮ್ಮ ಪ್ರಕಾರ ಇವಾಗ ಏನು ಜುಲೈ ಇವಾಗ 7ನೇ ತಿಂಗಳಲ್ಲಿ, ಸೊ ಈ ತಿಂಗಳಲ್ಲಿ ಏನಾದರೂ ಟೊಮೊಟೊ ಏರ್ಪೇರ್ ಆಗ್ಬೋದಾ? ಮೇನ್ ಮಳೆ ಬರ್ಬೇಕು ಸರ್. ಎಲ್ಲಿ ಏನಂದ್ರೆ ಎಲ್ಲ ಕಡೆ ಕಾಯಿ ಹಿಡಿತಾ ಇದೆ. ಇಲ್ಲಿ ಕೋಲಾರಲ್ಲೂ ನೋಡಿ ಕಾಯಿ ಎಷ್ಟು ಬರ್ತೈತೆ. ಅದನ್ನೆಲ್ಲ ಕ್ವಾಲಿಟಿ ಕಮ್ಮಿ ಇದೆ. ಅಂದ್ರೆ ಕ್ವಾಲಿಟಿ ಅಂದ್ರೆ ಯಾವ ರೀತಿ ನಿಮಗೆ ಕ್ವಾಲಿಟಿ ಬೇಕು ಅಂತ? ಕ್ವಾಲಿಟಿ ಅಂದರೆ ನೋಡಿ, ಮೊದಲು ಸಾವು ಎಲ್ಲ ಇದು ತುಂಬ ಚೆನ್ನಾಗಿ ಬರ್ತಾ ಇತ್ತು. ಇವಾಗ ಯಾವುದೋ ಹೊಸ ವೆರೈಟೀಸ್ ಬಂದ್ಬಿಟ್ಟು ಸರ್ ತಡೀತಾ ಇಲ್ಲ ಪಾರ್ಸಲ್ಗೆ. ಸೊ ಕಾಯಿ ಇವತ್ತು ಏನು 200, 250, 300, 350 ರೂಪಾಯಿ ಕಡಿಮೆ ಆಗೋದಕ್ಕೆ ಕಾರಣ ಅಂದ್ರೆ ಯಾವ್ಯಾವ ರಾಜ್ಯದಲ್ಲಿ ಕಾಯಿ ಇದೆ ಅಂತ? ಇವಾಗ ಮಹಾರಾಷ್ಟ್ರಲ್ಲಿ ಐತೆ ಕಾಯಿ. ಇವಾಗ ಆಂಧ್ರ ವಿಪರೀತ ಕಾಯಿ. ಆಚೆ ಕಡೆ ಎಲ್ಲೂ ಮಾರ್ತಾ ಇಲ್ಲ. ಇವಾಗ ಒಂದು 10 ಗಾಡಿ ಹೋಗೋ ಜಾಗದಲ್ಲಿ 20 ಗಾಡಿ ಹೋದ್ರೆ ಏನಾಗುತ್ತೆ? ಈಗ ಸೀಸನ್ ಅಲ್ಲಿ ಏನಾದರೂ ಏರ್ಪೇರ್ ಆಗ್ಬೇಕಾಗಿತ್ತು, ಯಾಕೆ ಹಿಂಗಾಯ್ತು ಅಂತ? ಕಾಯಿ ವಿಪರೀತ. ಆಚೆ ಎಲ್ಲೂ ಮಳೆ ಇಲ್ಲ. ಅದರಿಂದ ಎಲ್ಲ ಕಡೆ ಇವಾಗ ಹಿಮಾಚಲ್ಲೂ ಸರ್ಕಿದೆ. UP ಯಲ್ಲೂ ಇತ್ತು, ಸ್ವಲ್ಪ ಕಮ್ಮಿ ಆಗೈತೆ ಇವಾಗ. ಅದು ಮೇನ್ ಪ್ರಾಬ್ಲಮ್ ಇದೆ. ಒಟ್ಟಾರೆ ನಿಮ್ಮ ಪ್ರಕಾರ ಮಳೆ ಬಂದ್ರೆ ಏನಾಗ್ಬೋದು? ಮಳೆ ಬಂದರೆ ಇದು ಹಳೆ ತೋಟಗಳು ಇದಾಗಿ ಹೊಸ ತೋಟಗಳಿಗೆ ಸ್ವಲ್ಪ ಪ್ರಾಣ ಬರುತ್ತೆ, ಕಾಯಿ ಕ್ವಾಲಿಟಿ ಬರುತ್ತೆ. ಅವಾಗ ಸ್ವಲ್ಪ ರೇಟ್ ಬರ್ಬೋದು ಅಂತ ನಮ್ಮ ಅನಿಸಿಕೆ. ಮಳೆ ಬಂದ್ರೆ ಯಥೇಚ್ಛವಾಗಿ ಯಾವ್ಯಾವ ರಾಜ್ಯಗಳಲ್ಲಿ ಟೊಮೊಟೊ ಬರ್ನ್ ಆಗ್ಬೋದು? ಮೇನ್ ಮಹಾರಾಷ್ಟ್ರ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಇವಾಗ ಆಂಧ್ರನಲ್ಲಿ ಜಾಸ್ತಿ ಇದೆ ಸರ್ಕು. ಅದು ಸ್ವಲ್ಪ ಇದಾದ್ರೆ ನಮ್ಮ ಕಡೆ ಇದಿರ್ತದೆ. ಇನ್ ಕೇಸ್ ಏನಾದ್ರೆ ಈ ತಿಂಗಳಲ್ಲಿ ಮಳೆ ಬರ್ಲಿಲ್ಲ ಅಂದ್ರೆ ಟೊಮೊಟೊ ಪರಿಸ್ಥಿತಿ ಏನಾಗ್ಬೋದು? ಟೊಮ್ಯಾಟೊ ಪರಿಸ್ಥಿತಿ ಇನ್ನೂ ಅಧ್ವಾನ ಆಗೋ ಚಾನ್ಸಸ್ ಇದೆ. ನಿಮ್ಮ ಪ್ರಕಾರ ಈ ತಿಂಗಳಲ್ಲಿ ಏನಾದರೂ ಏರ್ಪೇರ್ ಆಗ್ಬೋದು ಲಾಸ್ಟ್ ವೆಹಿಕಲ್? ಅದೇ ಇದು ಇವಾಗ ಡೆಲ್ಲಿ, ಹಿಮಾಚಲ್ ಮಳೆ ಬಿದ್ದರೆ ಹಿಮಾಚಲ್ ಸ್ವಲ್ಪ ಸರ್ ಕಮ್ಮಿ ಆದರೆ ಡೆಲ್ಲಿ ಲೋಡಿಂಗ್ ಸ್ವಲ್ಪ ಜಾಸ್ತಿ ಆಗ್ಬೋದು. UP ಜಾಸ್ತಿ ಆಗ್ಬೋದು. ಗುಜರಾತ್, ರಾಜಸ್ಥಾನ ಎಲ್ಲ ಕಡೆ ಜಾಸ್ತಿ ಆಗ್ಬೋದು. ಈಗ ತಮಿಳುನಾಡು, ಆಂಧ್ರ ಪ್ರದೇಶ ಕಾಯಿ ಯಾವ ಥರ ಇದೆ ಸರ್? ಸರ್ ಅಲ್ಲಿಂದು ಕಾಯಿ ಚೆನ್ನಾಗಿಲ್ಲ, ಬಟ್ ಎಲ್ಲ ಬಜಾರ್ಗಳಿಗೆ ಕೇಳಿಸ್ತೈತೆ. ಈಗ ಬಾಂಗ್ಲಾ ಬೇರೆ ಓಪನ್ ಆಗಿದೆ. ಅದನ್ನಲ್ಲಿ ಏನಾರ ರೇಟ್ ರೈಸ್ ಆದರೂ ಹೇಳೋಕ್ಕಾಗಲ್ಲ. ಓವರಾಲ್ ಆಗಿ ನಿಮ್ಮ ಪ್ರಕಾರ ಈ ತಿಂಗಳು 15 ಸೆಕೆಂಡ್ ವೀಕಿಂದ ಏರ್ಪೇರ್ ಆಗ್ಬೋದು? ಏರ್ಪೇರ್ ಆಗ್ಬೋದು. ನಮಸ್ತೆ. ನಮಸ್ಕಾರ ಸರ್. ಸರ್ ಇವತ್ತು ಕೋಲಾರದಲ್ಲಿ ನಾಟಿ ಮತ್ತು ಸೀಡ್ಸ್ ಏನು ರೇಟ್ ಹೋಯ್ತು? ಸರ್ ಸೀಡ್ಸು 490 ಗಂಟೆ ಹೋಯ್ತು. ನಾಟಿ 400 ರೂಪಾಯಿ ಆಯಿತು ಟಾಪು. ಜುಲೈ ಬೆಸ್ಟ್ ನಂಬರು. 2ನೇ ವಾರ ಶುರು ಆಯಿತು ಸರ್. ಟೊಮೊಟೊ ಏನಾದರೂ ಏರ್ಪೇರ್ ಆಗ್ಬೋದಾ? ಸರ್ ಏರ್ಪೇರ್ ಇವಾಗ ಆತ ಸರ್. ಇನ್ನು ಈ ವಾರ ಹೋದರೆ ಸ್ವಲ್ಪ ಜಂಪ್ ಆತ ಸರ್. ಈ ನಡುವೆಲ್ಲ ಕಾರಣ ಅಂದರೆ ಮಳೆ. ಇವಾಗ ಮಳೆ ಸ್ಟಾರ್ಟ್ ಆಗಿದೆ. ಮಳೆ ನಿಂಕನೂ ಒಂದು ದಿವಸ ಸ್ವಲ್ಪ ರೈಸ್ ಆತಾನೆ ಇದೆ. ಮೊನ್ನೆ 2 ದಿವಸ ತುಂಬ ಕಾಯಿಗಳು ಬಂದ್ಬಿಡ್ತು. ಎಲ್ಲ ಕಡೆ ಜಾಸ್ತಿ ಸರಕು ಮಾಲು. ಅದ್ರ ನಿಂಕ ಸ್ವಲ್ಪ ಕಡಿಮೆ ಆಗಿಬಿಡ್ತು ರೇಟು. ಇವಾಗ ಇವತ್ತು ಪರವಾಗಿಲ್ಲ. 250 ನಿಂಕ 400 ರೂಪಾಯಿ ನಾಟಿ. 400 ನಿಂಕ 450, 70, 80, 500 ರೂಪಾಯಿ ಶೀಡು. ಇವತ್ತು ಪರವಾಗಿಲ್ಲ ಸರ್. ಇಷ್ಟು ದಿವಸಕ್ಕನ ಇವತ್ತು ಪರವಾಗಿಲ್ಲ. ಜುಲೈ 7ನೇ ತಿಂಗಳಲ್ಲಿ ಟೊಮೊಟೊ ಏನಾಗ್ಬೋದು ಸರ್? ರೈಸ್ ಆಗ್ಬೋದು ಸರ್. ಹೆಂಗಿಂತ? ಅದೇ ಮಳೆ ಬೀಳ್ತಾ ಇದೆ. ಗುಜರಾತ್, ಮಹಾರಾಷ್ಟ್ರ ಅದೆಲ್ಲ ಮಳೆ ಬೀಳ್ತಾ ಇದೆ. ಅದ್ರ ನಿಂಕ ರೈಸ್ ಆಗ್ಬೋದು ಸರ್. ಸೊ ಜುಲೈಯಿಂದ ಶುರು ಆಗಿ ಹಂಗೆ ಆಗಸ್ಟ್ವರೆಗೂ ಏನಾದರೂ ಏರ್ಪೇರ್ ಆಗ್ಬೋದಾ? ಏರ್ಪೇರ್ ನಡೀತಾನೆ ಇರ್ತದೆ ಸರ್. ನಿಮ್ಮ ಪ್ರಕಾರ ಏನಿರ್ಬೋದು ಸರ್? ಒಂದು 400, 450, 500 ಆ ರೇಂಜ್ ಕಿರ್ತದೆ. ಸಪೋಸ್ ಮಳೆ ಗಿಳೆ ಜಾಸ್ತಿ ಆದರೆ ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಆಯ್ತದೆ. ಅದನಿಂಕ ಇವಾಗ ಪರವಾಗಿಲ್ಲ ಸರ್. ಇವತ್ತು ಪರವಾಗಿಲ್ಲ. ಮೊನ್ನೆ ಸ್ವಲ್ಪ ಡೌನ್ಗೆ ಆಯ್ತು. ಇವತ್ತು 400 ಗಂಟೆ ಹೋಯ್ತು ನಾಟಿ. 200 ನಿಂಕ 400 ಗಂಟೆ ಹೋಯ್ತು ನಾಟಿ. ಇದೇ ರೇಟ್ ಏನಾದರೂ ಇರ್ಬೋದಾ? ಕಡಿಮೆ ಆಗ್ಬೋದಾ? ಸರ್ ಕಡಿಮೆ ಆಗಲ್ಲ. ಮಳೆ ಬೀಳ್ತಾ ಇದೆ ಹತ್ತು ಕಡೆ ಎಲ್ಲನೂ. ಬೇರೆ ದೇಶ ಹೋಗ್ಲೆಲ್ಲ ಮಳೆ. ನಮ್ಮ ದೇಶ ಇಲ್ಲ. ಬೇರೆ ದೇಶ ಹೋಗ್ಲೆಲ್ಲ ಮಳೆ ಬೀಳ್ತಾ ಇದೆ. ಅದ್ರ ನಿಂಕನೂ ಇವತ್ತು ನಿಂಕ ಅಷ್ಟು ಪರವಾಗಿಲ್ಲ ಸರ್ ರೇಟು. ತುಂಬ ಪ್ರತಿದಿನ ಕೂಡ ಸೀಮೆ ಟೊಮೊಟೊ ಮಂಡಿಯಲ್ಲಿ ಎಷ್ಟು ಸಾವಿರ ಟೊಮೊಟೊನ ತಗೋ ಸರ್ ನಾವು ತೆಗಿತೀರಿ ಸರ್. 1000, 1500, 2000 ಹಿಂಗೆ ತೆಗಿತಾ ಇದ್ದೀವಿ. ಚೆನ್ನೈಗೆ ಅಲ್ಲಿ ಡೌನು ಮಾರ್ಕೆಟ್ಟು. ಆಂಧ್ರ ಎಲ್ಲ ಡೌನು. ಅದ್ರ ನಿಂಕ ಸರ್. ಇಲ್ಲಿಂದ ಟೊಮೊಟೊ ನೀವು ಯಾವ ಕಡೆ ಹಾಕ್ತೀರಾ ಸರ್? ನಾವು ತಮಿಳ್ನಾಡು ಮತ್ತು ಹಾಕ್ತೀರಿ ಸರ್. ತಮಿಳ್ನಾಡಲ್ಲಿ ಟೊಮೊಟೊ ಏನು ಕಡಿಮೆ ಇದೆ, ಜಾಸ್ತಿ ಇದೆಯಾ ಸರ್? ತಮಿಳ್ನಾಡು ಇಲ್ಲ ಟೊಮಾಟೊ. ಆಂಧ್ರ ಜಾಸ್ತಿ ಇದೆ. ಅದ್ರ ನಿಂಕನ್ ಸರ್. ಸೊ ಆಂಧ್ರದಲ್ಲಿ ಏನಾದ್ರು ಕಡಿಮೆ ಟೊಮೊಟೊ ಆದರೆ ಇಲ್ಲಿ ಕರ್ನಾಟಕದಲ್ಲಿ ಏರ್ಪೇರ್ ಆಗ್ಬೋದಾ? ಏರ್ಪೇರ್ ಆತ ಸರ್. ಹಿಂಗೆ ಯಾವ ರೀತಿ ಅಂತ? ಸರ್ ಅಲ್ಲಿ ಕಡಿಮೆ ಆದರೆ ಇಲ್ಲಿ ಪಾರ್ಸಲ್ ಅವರು ಹೊಡಿತಾರೆ. ಅವಾಗ ರೇಟ್ ಜಾಸ್ತಿ ಆಗ್ತದೆ. ಯಾಕಂದರೆ ಅತ್ತಾಗೆಲ್ಲ ಮಳೆ ಬೀಳ್ತದೆ. ಗುಜರಾತ್, ಮಹಾರಾಷ್ಟ್ರ ಅದೆಲ್ಲ ಮಳೆ ಬೀಳ್ತಾ ಇದೆಲ್ಲ ಸ್ವಲ್ಪ ಡ್ಯಾಮೇಜ್ ಆಗ್ತದೆ. ಅದ್ರ ನಿಂಕ ಕೋಲಾರಾಗ ಎಲ್ಲ ಆಫ್ ಕಲರ್ ಬರೋದು. ಪಾರ್ಸಲ್ಲರು ಸ್ವಲ್ಪ ಮೂವ್ ಆಗ್ತದೆ. ನಿಮ್ಮ ಪ್ರಕಾರ ಜುಲೈ ಲಾಸ್ಟ್ ವೀಕಿಂದ ಶುರು ಆಗ್ಬೋದಾ? ಹಾಂ ಆಗ್ತದೆ ಸರ್. ಎಷ್ಟಿರ್ಬೋದು? ಅದೇ ಒಂದು 400, 450, 500 ಗಂಟೆನೂ ಶುರು ಆಗ್ಬೋದು. ಯಾಕಂದರೆ ಹತ್ತು ಕಡೆ ಮಳೆ ಬೀಳ್ತದೆ. ಇನ್ನೂ ಜಾಸ್ತಿನೂ ಆಗ್ಬೋದು. ನಮ್ಮ ಕಡೆ ಮಳೆ ಸ್ಟಾರ್ಟ್ ಆಯ್ತು ಅಂದರೆ ಇನ್ನೂ ಜಾಸ್ತಿನೂ ಆಗ್ಬೋದು. ಹೇಳೋಕ್ಕಾಗಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ನಮ್ಮ ಜೊತೆ ದಲ್ಲಾಳಿ ಹೇಳಿರ್ತಕ್ಕಂಥ ಮಾಹಿತಿ ನೋಡಿದ್ರೆ
ಒಂಥರ ಜನರಿಗೆ ಆಶ್ಚರ್ಯ ಆಗ್ತದೆ. ಎಸ್, ಅವ್ರು ಹೇಳಿದ್ ನಿಜ. ಮಳೆ ಇಲ್ಲ ಕಾರಣಕ್ಕೆ ಇಳುವರಿ ಜಾಸ್ತಿ ಬರ್ತಾ ಇದೆ. ಇಡೀ ಕರ್ನಾಟಕನೇ ಅಲ್ಲ, ಕೋಲಾರೇ ಅಲ್ಲ, ದೇಶದ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಮಳೆ ಇಲ್ಲ. ಹೀಗಾಗಿ ಒಂದಷ್ಟು ಇಳುವರಿ ಜಾಸ್ತಿ ಬರ್ತಾ ಇದೆ, ಹೊಸ ಹೊಸ ಕಾಯಿ ಇದೆ, ಮತ್ತೆ ಕ್ವಾಲಿಟಿ ಇಲ್ಲ. ಆದ್ರಿಂದ ಎಲ್ಲೋ ಒಂದ್ ಕಡೆ ರೇಟ್ ಕಡಿಮೆ ಆಗ್ಬೋದು. ಮಳೆ ಇಲ್ಲ ಅಂದ್ರೆ ಇದೇ ರೀತಿ ಪರಿಸ್ಥಿತಿ ಇರ್ಬೋದು. ಮಳೆ ಏನಾದ್ರೂ ಹೆಚ್ಚಾದಾಗ ಒಂದಷ್ಟು ಏರುಪೇರು ಆಗ್ಬೋದು ಅಂತ ಹೇಳಿ ನಮ್ಮ ಜೊತೆ ದಲ್ಲಾಳಿಗಳು ಹೇಳಿದ್ರು. ಎಸ್, ನಿಜ. ಇವತ್ತು ನಮ್ಮ ಕೋಲಾರದ ಹೆಸರಾಂತ ಸಿಎಂ ಟಮಾಟ ಮಂಡಿಯಲ್ಲಿ ಸುಮಾರು ಬಾಕ್ಸ್ಗಳನ್ನ ಪರ್ಚೇಸ್ ಮಾಡ್ತಕ್ಕಂಥ ತಗೊಳ್ಳುವಂತ ಒಬ್ಬ ದಲ್ಲಾಳಿ ಹೇಳಿರ್ತಕ್ಕಂಥ ಮಾತು ನೋಡಿದ್ರೆ ಎಲ್ರಿಗೂ ಕೂಡ ಆಶ್ಚರ್ಯ ಆಗ್ತದೆ. ಟೊಮಾಟೊ ಯಾವ ಸಮಯಕ್ಕೆ ಏನ್ ಬೇಕಾದ್ರೂ ಆಗ್ಬೋದು, ದಿಢೀರಂತ ಕಡಿಮೆನೂ ಆಗ್ಬೋದು, ದಿಢೀರಂತ ಏರ್ಬೇರು ಆಗ್ಬೋದು. ಕಾರಣ ಏನಪ್ಪಾ ಅಂದ್ರೆ ಟೊಮಾಟೊ ವಿವಿಧ ರಾಜ್ಯಗಳಲ್ಲಿ ಯಥೇಚ್ಛವಾಗಿ ಬೆಳೀತಾ ಇದ್ದಾರೆ. ಸೊ ರೈತರಿಗೆ ಗೊತ್ತು, ಯಾರಾದ್ರೂ ಒಬ್ರು 4 ಎಕರೆ ಹಾಕಿದ್ರೆ ಇನ್ನೊಬ್ರು 10 ಎಕರೆ ಹಾಕ್ತಾರೆ, 10 ಎಕರೆ ಹಾಕಿದ್ರೆ 20 ಎಕರೆ ಹಾಕ್ತಾರೆ. ನೀನಾ ಅನ್ನೋದು ಸುಮಾರು ಜನರು ಜಿದ್ದಾಜಿದ್ದಿಯಲ್ಲಿ ಇವತ್ತು ಟೊಮಾಟೋವನ್ನ ಬೆಳೀತಾ ಇದ್ದಾರೆ. ನಾನು ಹೇಳೋದೇನಪ್ಪಾ ಅಂದ್ರೆ, ನಾನು ರೈತರಿಗೆ ಒಂದು ಕಿವಿ ಮಾತು, ಯಾವುದೇ ಕಾರಣಕ್ಕೂ ನೀವು ಮಿಶ್ರ ಬೇಸಾಯನ್ನ ಮಾಡಬೇಕು. ಒಬ್ರು ನೋಡಿ ಒಬ್ರು ಬೆಳೆ ಹಾಕೋದನ್ನ ನಿಲ್ಲಿಸಬೇಕು. ನಿಮ್ಮದೇ ಆದಂತಹ ಒಂದು ತಾಟಲ್ಲಿ ನೋಡ್ಬೇಕು, ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ಟೊಮಾಟೊ ಜಾಸ್ತಿ ಹಾಕಿದಾರ ಅಥವಾ ಅದನ್ನ ನಿಲ್ಲಿಸ್ಬಿಟ್ಟು ನಾವು ಬೇರೆ ಏನಾದ್ರೂ ಆಗ್ಬೇಕಾ ಅನ್ನೋದನ್ನ ಯೋಚನೆ ಮಾಡಬೇಕು. ಯಾರಾದ್ರೂ ಒಬ್ರು ಟೊಮಾಟೊ ಹಾಕ್ಬಿಟ್ರೆ ಮತ್ತೊಬ್ರು ಅದನ್ನೇ ಟೊಮಾಟೊ ಹಾಕೋದು, ಅವನು ಟೊಮಾಟೊ ಇವನು ಟೊಮಾಟೊ, ಈ ರೀತಿ ಇಡೀ ರಾಜ್ಯವೇ ದೇಶವೇ ಟೊಮಾಟೊ ಒಬ್ರು ನೋಡೊಬ್ರು ಯಥೇಚ್ಛವಾಗಿ ಹಾಕ್ತಾ ಇದ್ದಾಗ ಎಲ್ಲೋ ಒಂದ್ ಕಡೆ ರೇಟ್ ಕಡಿಮೆ ಆಗ್ತದೆ. ಈಗ ಟೊಮಾಟೊ ಯಥೇಚ್ಛವಾಗಿ ಬೆಳೆದು ಬಿಟ್ರೆ ತಿನ್ನೋದು ಯಾರು? ಸೊ ಹೀಗಾಗಿ ನಮ್ಮ ರೈತರು ಮಿಶ್ರ ಬೇಸಾಯ ಮಾಡೋದನ್ನ ಕಡಿಮೆ ಮಾಡ್ತಾರೆ. 1 ಎಕರೆ ಟೊಮಾಟೊ ಇರಬೇಕು, 1 ಎಕರೆ ಬೀನ್ಸ್ ಇರಬೇಕು, 1 ಎಕರೆ ಕೋಸ್ ಇರಬೇಕು, 1 ಎಕರೆ ಕೊತ್ತಂಬರಿ ಆಗಿರ್ಬೋದು, ಅಥವಾ ಬೆಂಡೆಕಾಯಿ ಆಗಿರ್ಬೋದು, ಹೀರೆಕಾಯಿ ಆಗಿರ್ಬೋದು, ವಿವಿಧ ತರಕಾರಿಗಳು ಹಲವಾರು ಇದೆ. ಆದ್ರೆ ಮಿಶ್ರ ಬೇಸಾಯ ಮಾಡೋದ್ರಿಂದ ರೈತರಿಗೆ ಯಾವತ್ತೂ ಕೂಡ ತೊಂದರೆ ಆಗೋದಿಲ್ಲ. ಆದ್ರೆ ನಮ್ಮ ಜನರು ಹಾಗಿಲ್ಲ, ನಮ್ಮ ರೈತರಾಗಿಲ್ಲ. ಹಾಕಿದ್ರೆ ಹಾಕ್ಬೇಕು 10 ಎಕರೆ, ಇಲ್ಲಾಂದ್ರೆ ಸುಮ್ಮನೆ ಇರಬೇಕು, ಆದ್ರೆ ಲಾಸ್ ಆಗ್ಬೇಕು, ಇಲ್ಲಾಂದ್ರೆ ಲಕ್ಷ ಬಂದ್ಬಿಡ್ಬೇಕು ಅನ್ನೋದು ಸುಮಾರು ಜನರ ಒಂದು ಇಂಟೆನ್ಷನ್ ಇದೆ. ನಾನು ಇಡೀ ರಾಜ್ಯದ ದೇಶದ ಅನ್ನದಾತರಿಗೆ ಹೇಳೋದು ಒಂದೇ, ದಯವಿಟ್ಟು ತಾವೆಲ್ಲರೂ ಕೂಡ ಮಿಶ್ರ ಬೇಸಾಯನ ಮಾಡಿ. ಈ ರೀತಿ ಏನಾದರೂ ಹೆಚ್ಚು ಕಮ್ಮಿ ಆದಾಗ, ಈಗ ಸದ್ಯಕ್ಕೆ ಏನು 300-350 ಇದೆ, ಪರವಾಗಿಲ್ಲ. ಇನ್ನೂ ಏನಾದರೂ ಕಡಿಮೆ ಆದ್ರೆ ರೈತರು ಚೇತರಿಸಿಕೊಳ್ಳೋದು ಕಷ್ಟ ಆಗ್ತದೆ. ಕೂಲಿ ಕಾರ್ಮಿಕರಿಗಾಗಿರ್ಬೋದು, ಅಲ್ಲಿಂದ ಇಲ್ಲಿಗೆ ಬರುವಂತಹ ವಾಹನ ಲಗೇಜ್ ಆಗಿರ್ಬೋದು, ಕೊಡೋದಕ್ಕೆ ಕಷ್ಟ ಆಗ್ಬಿಡ್ತದೆ. ಯಥೇಚ್ಛವಾಗಿ ಕಷ್ಟ ಆದಾಗ, ತೊಂದರೆ ಆದಾಗ ರೈತರಿಗೆ ಎಲ್ಲೋ ಒಂದ್ ಕಡೆ ನೋವಾಗ್ತದೆ. ದಯವಿಟ್ಟು ನಾನು ಹೇಳೋದಿಷ್ಟೇ, ಒಂದಷ್ಟು ಸರ್ಚ್ ಮಾಡಿ ಮಿಶ್ರ ಬೇಸಾಯನ್ನ ಮಾಡಿದ್ರೆ ಈ ರೀತಿ ಎಫೆಕ್ಟ್ ಆಗ್ರಿ, ಈ ರೀತಿ ನೋವಾಗೋದು ಕಡಿಮೆ ಆಗ್ತದೆ. ಇವತ್ತು ನಮ್ಮ ದಲ್ಲಾಳಿ ಹೇಳಿದ್ ನಿಜ. ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆ ಟೊಮಾಟೊ ಯಥೇಚ್ಛವಾಗಿ ಬರ್ತಾ ಇದೆ, ಆದ್ರಿಂದ ಕಡಿಮೆ ಆಗಿದೆ. ಸೊ ಇದೇ ರೀತಿ ಮಳೆ ಏನಾದ್ರೂ ಇಲ್ಲ ಅಂದ್ರೆ ಇಳುವರಿ ಜಾಸ್ತಿ ಬರ್ತಾ ಇರ್ತದೆ, ಕ್ವಾಲಿಟಿ ಕಡಿಮೆ ಆಗ್ತದೆ. ನಾವು ದಲ್ಲಾಳಿಗಳು ಅವರ ರಾಜ್ಯದಲ್ಲಿ ಅವರು ತಗೊಳ್ಳೋದೇ ದೊಡ್ಡ ವಿಷಯ ಆಗ್ಬಿಡ್ತದೆ. ಕೋಲಾರಿಗೆ ಸಿಎಂ ಟೊಮಾಟೊ ಮಂಡಿಗೆ ಎಲ್ಲಿ ಬರ್ತಾರೆ ಅನ್ನೋದು ಹೇಳಿದ್ದಾರೆ. ವೀಕ್ಷಕರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದ.